ನಳ್ಳಿ, ನಮ್ಮ ಕಡೆ ಇದ್ರ ನಳ್ಳಿ ಅಂತಾರೆ. ನೋಡಿ ಇದು ನಳ್ಳಿ ಅಂತಾರೆ ನಮ್ಮ ಕಡೆ. ಆದಷ್ಟು ನಾವು ಆವಾಗ ಚಿಕ್ಕ ಹುಡುಗರಲ್ಲಿ ಕೆರೆಯಲ್ಲಿ ಹಿಡಿತಿದ್ದೋ ಈ ಮೀನ. ಈ ಥರ ಏಡಿಕಾಯಿ ಕೆರೆಯಲ್ಲಿ ಹಿಡಿತಿದ್ದೋ. ಅಂದರೆ ಕೆರೆ ಒಳಗಡೆ ದಿಬ್ಬಗಳಲ್ಲಿ ಇದರಲ್ಲಿ ಏನು ಮಾಡ್ತಿದ್ದೋ ಅಂದರೆ ಸಣ್ಣ ಸಣ್ಣ ಕುಂಟೆ ಥರ ಇರೋ ಜಾಗದಲ್ಲೆಲ್ಲ ಬಿಲ ಮಾಡಿಕೊಂಡು ಆ ಬಿಲ್ದೊಳಗಡೆ ಸೇರ್ಕೊಂಡಿದ್ದೋ. ಅಂದರೆ ಇನ್ನೂ ಸೂಪರಾಗಿದ್ದು ಆವಾಗ. ಆ ಥರ ಆ ಸೈಜ್ ಇದ್ದು. ಈಗ ನೋಡೋಕ್ಕೆ ಸಿಗ್ತಾಯಿಲ್ಲ ಎಲ್ಲೂ, ಏನಂತ ಕಾರಣ ಗೊತ್ತಿಲ್ಲ. ಆದರೂ ಇಲ್ಲಿ ಬನ್ನೂರಿಂದ ಮುಂದೆ ಹೋಗ್ಬೇಕಾದ್ರೆ ಮೈಸೂರಿಗೆ ಹೋಗೋ ದಾರಿಲಿ ಇಲ್ಲಿ ಮಾರಾಟ ಮಾಡ್ತಿದ್ರು. ನೋಡೋಣ ಎಷ್ಟು ಕೆ ಜಿ ಅಂತ ಕೇಳೋಣ ಅಂತ ಬಂದೆ. ಕೆ ಜಿ ಬಂದು ಅವರು 300ರಿಂದ 600 ರೂಪಾಯಿ ಗಂಟನೂ ಹೇಳಿದ್ರು. ಅರ್ಧ ಕೆ ಜಿ 300, ಕೆ ಜಿ 600 ರೂಪಾಯಿ ಗಂಟನೂ ಹೇಳಿದ್ರು. 400 ರೂಪಾಯಿಗೆ ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ರು. ಆದರೆ ಇಲ್ಲಿರೋವಂಥ ಮೀನು ಇದು ಫ್ರೆಶ್ ಮೀನೇನೆ. ಅಂದರೆ ಅವರು ಇಲ್ಲೇ ಕಾವೇರಿ ಹೊಳೆಯಲ್ಲಿ ಹಿಡ್ದಂಥ ಮೀನು ಅಂತ ಹೇಳ್ತಾರೆ. ನೋಡಿ ಮೀನು ಮಾತ್ರ ಚೆನ್ನಾಗವೆ. ಮೀನು ಯಾವ ಥರ ಇದೆ ಮೀನು ನೋಡಿ. ಯಾವ ಸೈಜ್ ಬೇಕು ಮೀನು ಬೇಕಾದ್ರೂ ಸಿಗ್ತವೆ. ಯಾವ ಜಾತಿ ಮೀನು ಬೇಕಾದ್ರೂ ಕೂಡ ಇಲ್ಲಿ ಸಿಗ್ತವೆ. ನೀವು ಬೇಕಾದರೆ ಹೋಗೋ ದಾರಿಲಿ ಸಿಗುತ್ತೆ. ಮೈಸೂರಿಗೆ ಹೋಗೋ ದಾರಿಲಿ ಅಂದರೆ ಮಳವಳ್ಳಿ ರೂಟು, ಬನ್ನೂರು, ಕಿರ್ಗಾಲ್ಬುಟ್ಟಿ ಮುಂದಕ್ಕೆ ಹೋಗಬೇಕು. ಹೋಗೋ ದಾರಿಲೇ ಸಿಗ್ತವೆ. ಸುಮಾರು ಒಂದು 7-8 ಜನ ಸೆಟ್ ಹಾಕ್ಕೊಂಡು ಮೀನು ಮಾರಾಟ ಮಾಡ್ತಾಯಿರ್ತಾರೆ. ನೋಡಿ ಮೀನು ಮಾತ್ರ ಸೂಪರು. ನಳ್ಳಿ ನೋಡಿ, ಅವಾಗೆಲ್ಲ ಕೆರೆಯಲ್ಲಿ ಸಿಗ್ತಾಯಿದ್ದಂಥ ನಳ್ಳಿಗಳಿವು. ಇವತ್ತು ಹುಡುಕಿದ್ರೂ ಕೂಡ ಎಲ್ಲಿ ಸಿಗ್ತವೆ ಅಂತಲೂ ಯಾರಿಗೂ ಗೊತ್ತಿಲ್ಲ. ನಾವು ಎಷ್ಟೋ ಸರಿ ನಾನು ಮೀನು ಅಂಗಡಿಗೆ ಹೋಗಿ ಸುಮಾರು ಕೇಳ್ತೀನಿ. ಅಂದರೆ ಅಲ್ಲಿರೋ ಇದೇ ಬೇರೆ. ಅಂದರೆ ಇಲ್ಲಿ ನೋಡಿದ್ರೆ ನಮ್ಮ ಕೆರೆಯಲ್ಲಿ ಇದ್ದಂಗೆ ಅವೇ ಇವೇನು ಅವರು ಬಂದಿದ್ದೀವಿ ಅಂತ ಹೇಳ್ತಾರೆ. ನೋಡಿ ಮೀನು ಯಾರು ಬೇಕಾದರೂ ಕೂಡ ಇಷ್ಟವಾಗುವಂಥ ಈ ಏಡಿಕಾಯಿ ಅಂತಾರೆ ನಮ್ಮ ಕಡೆ. ಇದು ಸಾಂಬಾರು ಮಾಡಿಬಿಟ್ರೆ ಅದು ತಿನ್ನೋಕೆ ಸರಿ. ಅವಾಗೆಲ್ಲ ನಾವೇನು ಮಾಡ್ತಿದ್ವಿ ಅಂದರೆ ಸುಟ್ಕೊಂಡು ತಿಂತಿದ್ದೋ. ಅಲ್ಲೇ ಕೆರೆಯಲ್ಲಿ ಹಿಡಿದ್ಬಿಟ್ಟು ಅಲ್ಲೇ ಸುಟ್ಕೊಂಡು ತಿಂತಿದ್ದೋ ಅವಾಗ ಚಿಕ್ಕ ಹುಡುಗರು. ಮಾವತೂರು ಕೆರೆಯಲ್ಲಿ ಸುಮಾರು ಎಷ್ಟು ತಿಂದಿದ್ದೇವೋ ಲೆಕ್ಕ ಇಲ್ಲ. ಇದ್ರ ಮಾತ್ರ ಅಂದರೆ ಮೇಲ್ಗಡೆ ವಾಟೆ ಇರ್ತದೆ. ಆ ವಾಟೆನ ಇದು ಮಾಡಿಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಅದನ್ನ ಏನು ಮಾಡ್ತಾರೆ, ನೀಟಾಗಿ ತೊಳೆದ್ಬಿಡ್ತಿದ್ದೋ. ಕಾಲು ಎಗ್ಗಾಲು ಅದು ಸೂಪರ್ ಮಾತ್ರ. ಕಾಲಲ್ಲಿ ಅಷ್ಟು ರುಚಿ ಇರ್ತಿತ್ತು. ನಾವೇನು ಮಾಡ್ತಿದ್ವಿ ಅಂದರೆ ಎಲ್ಲ ಸೌದೆ ಉಣಿಸ್ಬಿಟ್ಟು ಸೌದೆ ಮೇಲೆ ಹಾಕ್ಬಿಡ್ತಿದ್ದೋ. ಉಪ್ಪು ಖಾರ ನಾವೇನು ಹಾಕ್ತಾ ಇರಲಿಲ್ಲ. ಅದಕ್ಕೆ ಸುಟ್ಟುಬಿಟ್ರೆ ಸಾಕು, ಏನು ಉಪ್ಪು ಖಾರನೂ ಬೇಕಾಗಿಲ್ಲ. ಅಷ್ಟು ರುಚಿಕರವಾಗಿ ಇರ್ತಿತ್ತು ಅವಾಗ. ಆ ಕಾಲ ಬರೋಲ್ಲ. ಆದರೂ ಕೂಡ ಎಲ್ಲೂ ನೋಡೋಕ್ಕೆ ಈಗ ನಮ್ಗೆ ನೋಡೋಕ್ಕೂ ಸಿಗ್ತಾಯಿಲ್ಲ, ನಮ್ಮ ಮಕ್ಳಿಗೂ ಸಿಗೋಲ್ಲ. ಇನ್ನು ಮುಂದಕ್ಕೆ ಅನ್ನಿಸ್ತದೆ. ಆದರೂ ಪರವಾಗಿಲ್ಲ, ಇಲ್ಲಿ ಇಂಥ ಜಾಗದಲ್ಲಿ ಅದೇ ಅಂದರೆ ಮಾಡ್ಬೋದು. ನೋಡಿ ಮೀನು ಕೂಡ ಒಳ್ಳೆ ಫ್ರೆಶ್ ಮೀನೇ. ಕ್ಯಾಟ್ಲಾಗ್ತವಿಂದ ಹಿಡ್ದು ಯಾವ ಥರ ಮೀನು ಬೇಕೋ ಆ ಥರ ಮೀನು ಸಿಗ್ತದೆ. ಇಲ್ಲಿ ಮೀನು ಮಾರಾಟ ಮಾಡ್ತಾರಲ್ಲ ಅವರು ಸರಿ. ಯಾಕೆಂದರೆ ಎಂಥ ಮೀನು ಬೇಕಾದ್ರೆ ಕಣ್ಣಲ್ಲಿ ನೋಡಿರ್ತಾರೆ. ನಾವು ನೋಡೋರ್ಗೆ ಅಪರೂಪ ಅಂತ ಕಾಣಿಸ್ತದೆ. ಸಿಟಿಗಳಲ್ಲೆಲ್ಲ ಐಸ್ ಮೀನು ಜಾಸ್ತಿ, ಇಲ್ಲೆಲ್ಲ ಐಸ್ ಮೀನೆಲ್ಲ ಇದೆಲ್ಲ ಅವರೇ ಹೇಳ್ತಾರೆ. ಕೆರೆಯಲ್ಲಿ ಹಿಡಿದಂಥ ಮೀನನ್ನು ಇಲ್ಲಿಗೆ ತಂದು ಮಾರಾಟ ಮಾಡ್ತಾರಂತೆ. ಎಲ್ಲೋ ಐಸ್ ಬಾಕ್ಸು ಕಾಣಿಸ್ತಿದೆ ನಮಗೆ ಕಣ್ಣಿಗೆ. ನೋಡಿ ಮೀನು ಮಾತ್ರ ಚೆನ್ನಾಗವೆ, ಫ್ರೆಶ್ ಮೀನೇ. ನಾನು ನೋಡಿದೆ ಐಸ್ ಮೀನನ್ನು ಏನು ಅಂದ್ಬಿಟ್ಟು ಕ್ಯೂರ್ ಎತ್ತಿ ನೋಡಿದ್ರೆ ಗೊತ್ತಾಗೋಗ್ತದೆ. ಸಾಮಾನ್ಯ ಜನಕ್ಕೆ ಮೀನು ತಿನ್ನೋರಿಗೆ ಅರ್ಧ ಭಾಗ ಗೊತ್ತಾಗುತ್ತೆ. ಇಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲೇ ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡಿ ಇಲ್ಲೇ ಕೊಡ್ತಾರೆ. ಆದರೂ ಮನೆಗೆ ಹೋಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಮಾಡೋದೇ ಬೇರೆ, ಮನೆಗೆ ಹೋಗಿ ಕ್ಲೀನಿಂಗ್ ಮಾಡೋದೇ ಬೇರೆ. ಯಾಕೆಂದರೆ ನಮ್ಮ ಎಷ್ಟೇ ಮಾಡಿದ್ರೂ ಒಬ್ಬೊಬ್ರಿಗೆ ಸಮಾಧಾನ ಬರೋಲ್ಲ. ಯಾಕೆ ಹೇಳಿದ್ರೆ ಅದನ್ನು ಏನು ಕ್ಲೀನ್ ಮಾಡಿರ್ತಾರೆ, ಅದೇ ಸುಮಾರು ಜನಕ್ಕೆಲ್ಲ ಕ್ಲೀನ್ ಮಾಡಿಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಮನೆಗೆ ಹೋಗಿ ಕ್ಲೀನ್ ಮಾಡೋದು ಸರಿ. ಮೀನು ದಪ್ಪ ಮೀನಿಂದ ಹಿಡ್ದು ಸಣ್ಣ ಮೀನು ತನಕನೂ ಕೂಡ ಇಲ್ಲಿ ಸಿಗ್ತವೆ. ನಾನೆಲ್ಲೂ ಹೋಗೋ ದಾರಿಲಿ ಇದೇ ಫಸ್ಟು ನಾನು ಈ ಕಡೆ ಬಂದಾಗ ಮೀನು ಈ ಥರ ನೋಡ್ತಾ ಇರೋದು. ಮೈಸೂರಿಗೆ ಹೋಗಿದ್ದೀನಿ, ಆದರೂ ಅಬ್ಸರ್ವ್ ಮಾಡ್ಕೊತಾ ಇರಲಿಲ್ಲ, ಫಾಸ್ಟಾಗಿ ಹೊರಟೋಗ್ಬಿಡ್ತಿದ್ರು. ಇವಾಗ ನೋಡಿದ್ರೆ ಒಳ್ಳೆ ಮೀನು. ನಳ್ಳಿನೂ ಕೂಡ ಅಷ್ಟೇ ಚೆನ್ನಾಗಿ ನಳ್ಳಿ.
ನೋಡ್ರಿ ಯಾವ ಥರ ಬೇಕು ನಳ್ಳಿ ಆ ಥರ ಸಿಗ್ತವೆ. ನಾವು ನಳ್ಳಿ ಅಂತೀವಿ, ಒಬ್ಬೊಬ್ರು ಏಡಿ ಅಂತಾರೆ, ಒಬ್ಬೊಬ್ಬರು ನಾನಾ ರೀತಿಯಲ್ಲಿ ಕರೀತಾರೆ ಇದನ್ನು. ನೋಡೋಕ್ಕೂ ತಿನ್ನೋಕ್ಕೂ ಸೂಪರು. ಇದು ಅಪರೂಪದ ಇಲ್ಲಿ ಸಿಗೋದು ಕಷ್ಟ ಈ ಥರ ನಾಟಿ ನಳ್ಳಿ ಅಂತಲೇ ಹೇಳಕ್ಕೆ ಹೇಳ್ತೀನಿ. ಯಾಕಂದರೆ ಇಲ್ಲಿ ಜಾಸ್ತಿ ಕೆರೆಗಳಲ್ಲಿ ಮತ್ತು ಹಳ್ಳಗಳಲ್ಲಿ ಮಾಮೂಲಿ ಕಾವಲೆ ಮಾಡಿರ್ತಾರೆ, ಅದರಲ್ಲಿ ಗದ್ದೆಗಳಲ್ಲಿ ಅವಾಗೆಲ್ಲ ಗದ್ದೆಯಲ್ಲಿ ಜಾಸ್ತಿ ಅವಾಗ ಕೆರೆ ಪಕ್ಕ ಗದ್ದೆಗಳಲ್ಲಿದ್ದಾಗ ನೀರು ಹೆಚ್ಚು ನಾವು ಕಟ್ಬಿಟ್ಟು ಹೋಗಿದ್ದಾಗ ಗದ್ದೆ ಪಾತಿಗಳಲ್ಲಿ ಸೇರ್ಕೊಬಿಡುವ. ನೋಡಿ ಇವೆಲ್ಲ ಈ ಥರ ಮೀನು ಇವರು ಎಲ್ಲ ಖಾಲಿ ಮಾಡಿಬಿಡೋರೆ, ಸ್ವಲ್ಪನೇ ಇರೋದು ನಳ್ಳಿಗಳಿವೆ. ಆಮೇಲೆ ಇದನ್ನು ಹೆಂಗೆ ಮಾರಾಟ ಮಾಡ್ತಾರೆ ಅಂದರೆ ಇದನ್ನು ಹಿಡ್ಕೊಂಡ್ರೆ ಕಚ್ತದೆ, ಆದರೆ ಹೆಂಗೆ ಮಾರಾಟ ಮಾಡ್ತಾರೋ ಗೊತ್ತಿಲ್ಲ. ಮೀನು ಅಂದರೆ ನಮ್ಮ ಕಡೆ ಇದನ್ನು ಬಾಚಣಿಗೆ ಮೀನು ಅಂತ ಕರೀತಾರೆ. ಬಾಚಣಿಗೆ ಮೀನು ಇವು ನಳ್ಳಿ, ಏಡಿಕಾಯಿ ಅಂತ ಕರೀತಾರೆ. ನಮ್ಮ ಕಡೆ ನಾವು ಆವಾಗ ಚಿಕ್ಕದ್ರಲ್ಲಿ ನಳ್ಳಿ ಅಂತ ಕರೀತಾರೆ.